ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನಾನು ನಿಮಗೆ ಶಿವರಿಂದ ಅಂದರೆ ನಮ್ಮ ಮಹಾದೇವ ಮಹಾಶಿವನಿಂದ ಯಾವ ಒಂದು ಗಳು ನಿಮಗೆ ಸದ್ಯದ ಈ ಒಂದು ಸ್ಥಿತಿಗೆ ನಿಮಗೆ ಯಾವ ಥರ ಅಡ್ವೈಸಸ್ ಆಗಿರ್ಬೋದು ಅಥವಾ ಆಶೀರ್ವಾದಗಳು ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ನ ತೆಗೆದಿಟ್ಟಿದ್ದೀನಿ. ನೀವು ಇದರಲ್ಲಿ ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋ ಪ್ರಯತ್ನನ ಮಾಡ್ತಾಯಿದ್ದೀನಿ. ಮತ್ತು ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ. ಅಲ್ಲಿ ನಂಬರ್ ತೊಗೊಂಡು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಡೀಟೇಲ್ಸ್ನ ಪಡ್ಕೋಬೋದು. ಇವಾಗ ಆಲ್ರೆಡಿ ಬಹಳಷ್ಟು ಜನ ಸ್ಟೂಡೆಂಟ್ಸು ಕ್ಲಾಸಸ್ಗೆ ಜಾಯ್ನ್ ಆಗಿ ಕಲ್ತ್ಕೋತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ಬರು ಆಗ್ಬೋದು. ಓಕೆನಾ? ಮತ್ತು ಇವತ್ತು ನಾನು ರಾಘವೇಂದ್ರ ಸ್ವಾಮಿಗಳಿಗೆ, ಆಂಜನೇಯ ಸ್ವಾಮಿಗಳಿಗೆ, ಅಮ್ಮನವ್ರಿಗೆ ಪ್ರೇ ಮಾಡಿಬಿಟ್ಟು ಈ ಒಂದು ಶಫಲ್ ಕಾರ್ಡ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಹಾಗೇ ನಾನು ಶಫಲ್ ಮಾಡುವಾಗ ಮಹಾಶಿವರಿಗೂ ಕೂಡ ಪ್ರೇ ಮಾಡಿ ಅವರ ಒಂದು ಪರ್ಮಿಷನ್. ಸಡನ್ನಾಗಿ ಕಾರ್ಡ್ಸ್ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಬಂತು ಮೆಸೇಜು. ಅಂದರೆ ನಂಗೆ ಅನ್ನಿಸ್ತಾ ಇತ್ತು ಇವತ್ತು ಮಾಡಿದ್ರೆ ಶಿವಂದು ರೀಡಿಂಗೇ ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಅದೇ ರೀಡಿಂಗ್ನ ಚೂಸ್ ಮಾಡಿ ಇಟ್ಟಿದ್ದೀನಿ. ಓಕೆನಾ? ಸೊ ನೋಡೋಣ ಏನೆಲ್ಲ ಬರ್ಬೋದು ನಿಮಗೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಎರಡನೇ ಕಾರ್ಡು ನಮಗೆ ದ ಮೂನ್ ಬಂದಿದೆ. ಮೂರನೇ ಕಾರ್ಡು ನಮಗೆ 5 ಆಫ್ ವಾಂಡ್ಸ್ ಬಂದಿದೆ. ನಾಲ್ಕನೇ ಕಾರ್ಡ್ ನಮಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು 5ನೇ ಕಾರ್ಡ್ ನಮಗೆ ದ ವರ್ಡ್ ಬಂದಿದೆ. ನೋಡುವ ಏನೆಲ್ಲ ಸಂದೇಶಗಳು ನಿಮಗೆ ಸದ್ಯದ ಪರಿಸ್ಥಿತಿಲಿ ಮಹಾಶಿವರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ ನೋಡುವ. ಓಕೆ, ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಹೋಪ್ಫುಲಿ ನೀವು ಕೂಡ ತುಂಬ ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೋತೀನಿ. ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂಥರ ಲೈಫಲ್ಲಿ ಎಲ್ಲ ಇದೆ, ಬಟ್ ಆದರೆ ಕಂಫರ್ಟಬಲ್ ಇಲ್ಲ. ಓಕೆ, ಎಲ್ಲ ಥರ ಕಂಫರ್ಟಬಲ್ ಅಂದರೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗಿದೆ. ಜೀವನದಲ್ಲಿ ಎಲ್ಲ ಇದೆ. ಮೋಸ್ಟ್ಲಿ ನಿಮಗೆ ಒಳ್ಳೆ ಮನೆ, ಆಸ್ತಿ ಪಾಸ್ತಿ, ದುಡ್ಡು ಎಲ್ಲ ಇರ್ಬೋದು. ಅಂದ್ರೆ ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದೆಲ್ಲ ಸದ್ಯದ ಪರಿಸ್ಥಿತಿಲಿ ಇರೋ ತರ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಕೆಲವೊಂದ್ಸರಿ ನೀವು ಅಗತ್ಯಕ್ಕಿಂತ ಜಾಸ್ತಿ ಥಿಂಕ್ ಮಾಡ್ತಿರೋದು ಇರ್ಬೋದು, ಅಥವಾ ಬೇಡವಾಗಿರುವಂತ ಥಿಂಕ್ಗಳನ್ನ ಮಾಡಿ ಅದನ್ನೆಲ್ಲ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತಾ ಇರೋದು ಕಾಣಿಸ್ತಾ ಇದೆ. ತುಂಬಾ ಜನಕ್ಕೆ ಇಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ತುಂಬಾ ವರಿ ಮಾಡ್ತಾ ಇರೋದು, ತುಂಬಾನೇ ಸಿಟ್ಟು ಕೋಪಗಳು ಬರ್ತಾ ಇರುವಂತದ್ದು, ತುಂಬಾನೇ ಹೆಲ್ತ್ ಇಶ್ಯೂಸ್ ಮಾಡ್ಕೋತಾ ಇರೋದು, ಕೆಟ್ಟ ಕನಸುಗಳು ಬೀಳ್ತಾ ಇರೋದು, ಹಂಗೇನೆ ಸ್ವಲ್ಪ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ಕೂಡ ಆಗ್ತಾ ಇರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಬಿಕಾಸ್ ಆಫ್ ನೀವು ಮಾಡ್ತಿರುವಂತ ಓವರ್ ಪ್ರೊಡಕ್ಟಿವ್, ಅಂದ್ರೆ ಬ್ರೈನ್ ಮೇಲೆ ನೀವು ಹೇರ್ತಿರೋಂತ ಒತ್ತಡದಿಂದ ನಿಮಗೆ ನಿಮ್ಮ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಬೇಡ ಆಗಿರೋಂತ ಒಂದಷ್ಟು ಇಶ್ಯೂಸ್ಗಳು ನೀವೇನೆ ಅದನ್ನ ಡೆವಲಪ್ ಮಾಡ್ಕೋತಾ ಇದ್ದೀರಾ. ಇದನ್ನ ನೀವು ಇವಾಗ್ಲೇನೆ ಪರಿಗಣನೆಗೆ ತಗೊಳ್ಬೇಕು. ಇಲ್ಲ ಹೋಗ್ತಾ ಹೋಗ್ತಾ ಮೇ ಬಿ ನಿಮಗೆ ಸ್ವಲ್ಪ ಹ್ಯಾಂಡಲ್ಲೇ ಮಾಡೋಕ್ಕೆ ಆಗದಿರೋಷ್ಟು ಕಷ್ಟ ಆಗ್ಬೋದು. ಅದನ್ನ ನೀವು ಇವಾಗೇನೆ ಕಂಟ್ರೋಲಿಗೆ ತಗೊಂಡು ನೀವ್ ಹೇಳೋ ತರ ಮಾತನ್ನ ಬ್ರೈನ್ ಕೇಳ್ಬೇಕು. ಅಥವಾ ಲೈಕ್ ಯಾವ ತರ ಗೊತ್ತಾ, ಬೇಡ ಆಗಿರೋ ಚಿಂತೆಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡ್ತೀರಾ, ದಟ್ ಈಸ್ ಓಕೆ. ಬಟ್ ಇಲ್ಲಿ ಮಲ್ಟಿಪಲ್ ವರೀಸ್ಗಳು ಕಾಣಿಸ್ತಾ ಇದೆ. ತುಂಬಾ ಆಂಗ್ಸೈಟಿ, ಏನು ಭಯ, ಫಿಯರು, ಮತ್ತೆ ಕೆಟ್ಟ ಕನಸುಗಳು ಬೀಳುವಂತದ್ದು, ಯಾರಾದ್ರೂ ಬಂದು ಏನಾದ್ರು ಮಾಡ್ಬಿಡ್ತಾರೆ ಅನ್ನೋದು. ಸೊ ಏನೋ ಒಂದು ಅದೆಲ್ಲ ನಿಮ್ಗೆ ಆಗದೆ ಇದ್ರು ಕೂಡ ನೀವು ತುಂಬಾ ಅಸ್ಯೂಮ್ ಮಾಡ್ಕೋತಾ ಇದ್ದೀರಾ. ಅಂದ್ರೆ ತುಂಬಾ ಅದೆಲ್ಲೋ ಆಗೇ ಬಿಡುತ್ತೇನೋ ಅಂತ ಹೇಳಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಅದೇನಾಗ್ತಾ ಇದೆ, ಅದೊಂಥರ ನಿಮ್ಗೆ ವರಿ ತರ ಕನ್ವರ್ಟ್ ಆಗಿ, ಸೊ ಅದ್ರಿಂದಾನೇ ನಿದ್ದೆ ಇಲ್ದೆ ಇರೋ ತರ ಆಗ್ತಿದೆ. ಒಳ್ಳೆ ಬೆಡ್ ಇದೆ, ಮನೆ ಇದೆ, ಸೊ ಎಲ್ಲಾನು ಇದೆ, ಸೊ ಇದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತಾರಲ್ಲ, ಆ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದು ಬೇಡ ಆಗಿರೋದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಮೊದಲನೇ ಮೆಸೇಜ್, ಮೊದಲನೇ ಒಂದು ವಾರ್ನಿಂಗ್ ಅಂತನಾದ್ರೂ ತಗೊಳ್ಳಿ, ಮೆಸೇಜ್ ಅಂತನಾದ್ರೂ ತಗೊಳ್ಳಿ. ಸೊ ಇದು ಬೇಡ ಆಗಿರೋದನ್ನ ಬಿಟ್ಬಿಡಿ ಅನ್ನೋದು ಸ್ಟ್ರಾಂಗ್ ಆಗಿ
ತೋರಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ ದ ಮೂನ್ ಬಂದಿದೆ. ಮೂನ್ ಈಸ್ ಲೈಕ್ ಒಂಥರ ಏನಂತ ಹೇಳ್ಬೋದು, ಕೆಲವೊಂದು ಎಮೋಷನ್ಸ್ ಇಂದನೂ ಕೂಡ ನೀವು ಹಿಂಗಾಗಿರ್ಬೋದು. ಕೆಲವೊಬ್ರು ಎಮೋಷನಲಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಎಮೋಷನ್ಸೇ ನಿಮಗೆ ಮ್ಯಾನೇಜ್ ಮಾಡಕ್ಕೆ ಆಗದೆ ಇರ್ಬೋದು, ಅಥವಾ ಯಾವ್ದಾದ್ರು ವಸ್ತುಗಳಿಗೆ ವ್ಯಕ್ತಿಗಳಿಗೆ ಕನೆಕ್ಟ್ ಆಗಿ ಕೂಡ ನೀವು ಈ ತರ ರಿಯಾಕ್ಟ್ ಮಾಡ್ತಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾಸ್ಗಳು ಅಥವಾ ನಿಮ್ಮ ಲೈಫ್ ಅಲ್ಲಿ ನಡೆದಿರುವಂತ ಘಟನೆಗಳಿಂದಲೂ ಕೂಡ ನೀವು ಈ ತರ ರಿಯಾಕ್ಟ್ ಮಾಡ್ತಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಮೂನ್ ಈಸ್ ಲೈಕ್ ಸಮಥಿಂಗ್ ಸೀಕ್ರೆಟಿವ್, ತುಂಬಾನೇ ಜಾಸ್ತಿ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿರುವಂತದ್ದು, ತುಂಬಾನೇ ಹಿಡನ್ ಥಿಂಗ್ಸ್ಗಳು, ಒಂಥರ ಕಣ್ಣಿಗೆ ಕಾಣದೇ ಇರುವಂತದ್ದು, ಒಂಥರ ಬ್ರೈನ್ ಅಲ್ಲಿ ಏನ್ ಓಡ್ತಾ ಇದೆ ಅಥವಾ ಮನ್ಸಲ್ಲಿ ಏನ್ ಚಿಂತೆ ಓಡ್ತಾ ಇದೆ ನಿಮಗೆ ಗೊತ್ತೇ ಆಗ್ತಿಲ್ಲ. ಅದು ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ನಮಗೆ ಬರೀ ಗಣ್ಣಿಂದ ಕಾಣಿಸಲ್ಲ. ವ್ಯಕ್ತಿನ ಹೊರಗಡೆಯಿಂದ ನೋಡಿದ್ರೆ ಆರಾಮಾಗಿದ್ದಾರೆ, ಕೂಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವ್ರ ಒಳಗಡೆ ಏನು ಯುದ್ಧ ನಡೀತಾ ಇರತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಸೊ ನಿಮ್ಮ ಸಿಚುವೇಶನ್ ಕೂಡ ಇವಾಗ ಹಂಗೆ ಇದೆ. ಓಕೆ, ಸೊ ಒಂಥರ ಅನ್ಸೀನ್, ಒಂಥರ ಸಿಚುವೇಶನ್ಸ್ ಸರಿ ಇಲ್ಲದೆ ಇರ್ಬೋದು, ಅಥವಾ ಲಾಟ್ ಆಫ್ ಟ್ರಾಮಾಸ್, ಲಾಟ್ ಆಫ್ ಹಿಡನ್ ಥಿಂಗ್ಸ್, ರಿಲೇಶನ್ಶಿಪ್ ಅಲ್ಲೂ ಕೆಲವೊಂದಷ್ಟು ಹಿಡನ್ ಥಿಂಗ್ಸ್ಗಳು, ಅದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಿರ್ಬೋದು. ಅಥವಾ ನಿಮಗೆ ಯಾವ್ದೋ ಒಂದು ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ, ಯಾರೋ ಏನೋ ಮಾಡ್ತಾ ಇದ್ದಾರೆ, ಎಲ್ಲ ನನ್ನ ಕಂಟ್ರೋಲ್ ತಪ್ಪಿ ಮೀರಿ ಹೋಗಿದೆ ಅಂತಾನು ಕೂಡ ಅನ್ನಿಸ್ತಿರ್ಬೋದು. ತುಂಬಾ ನೆಗೆಟಿವ್ ಆಗಿ ಫೀಲ್ ಮಾಡ್ತಿರೋದು, ಕೆಲವೊಂದ್ಸರಿ ತುಂಬಾ ಸೀಕ್ರೆಟಿವ್ ಆಗಿ ನೀವಿರೋದಕ್ಕೆ ಟ್ರೈ ಮಾಡೋದು, ಅಂಡ್ ಬೇರೆ ವ್ಯಕ್ತಿಗಳು ಕೂಡ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ ಅಂತ ಹೇಳಿ ನೀವು ಅವ್ರು ನೋಡಿದಾಗೂ ಫೀಲ್ ಮಾಡುವಂತದ್ದು. ನೀವು ನಿಮ್ಮ ದುಃಖ, ನೋವು, ನಿಮಗಾಗಿರುವಂತ ಟ್ರಾಮಾಸ್ಗಳು ಎಲ್ಲದನ್ನು ತುಂಬಾ ಹೈಡ್ ಮಾಡಿ ಇಡ್ತಾ ಇದ್ದೀರಾ. ಸೊ ಅದು ಕೂಡ ಎಲ್ಲ ಒಂದ್ ಕಡೆ ನಿಮಗೆ ಅದು ಅಷ್ಟೊಂದು ಒಳ್ಳೆ ರಿಸಲ್ಟ್ ನ ತಗೊಂಡ್ಬಂದ್ ಕೊಡಲ್ಲ ನಿಮಗೆ. ಓಕೆನಾ? ಸೊ ಓಪನ್ ಅಪ್ ಆಗ್ತಿಲ್ಲ, ಯಾವ್ದನ್ನು ಬಾಯ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇಲ್ಲ. ಅಂಡ್ ಆಲ್ಸೋ ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಹಿಂಗಿದ್ರು ಕೂಡ ನೀವು ಅದನ್ನ ಸೀರಿಯಸ್ ಆಗಿ ತಗೋತಾ ಇದ್ದೀರಾ. ಓಕೆ, ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಬಾಯ್ಬಿಟ್ಟು ಮಾತಾಡದೆ ಇರೋದು, ಓಪನ್ ಡಿಸ್ಕಷನ್ಗೆ ಬರ್ದೇ ಇರೋವಂಥದ್ದು, ಒಳಗಡೆನೆ ಇಟ್ಕೊಂಡು ಕೊರಗುವಂಥದ್ದು, ಅದರಿಂದ ಕೋಪ, ಆಂಗ್ಸೈಟಿ, ಸಿಟ್ಟು, ಸೊ ಇದೆಲ್ಲ ಡೆವಲಪ್ ಆಗ್ತಿರುವಂತದ್ದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಮೂನ್ ಏನ್ ತೋರಿಸ್ತಾ ಇದೆ ಅಂದ್ರೆ ಏನೋ ಒಂದು ಬರೀ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು, ಒಂಥರ ಡಾರ್ಕ್ ಥಿಂಗ್ಸ್. ಓಕೆ, ಸೊ ಸಮ್ ಟೈಮ್ಸ್ ಡಿಪ್ರೆಷನ್ ಇರ್ಬೋದು, ಸಮ್ ಟೈಮ್ಸ್ ಟ್ರಾಮಾಸ್ ಇರ್ಬೋದು, ಸಮ್ ಟೈಮ್ಸ್ ಒಂಥರ ಏನೋ ಒಂದು ನಿಮ್ಮ ಕೈ ತಪ್ಪಿ ಮೀರಿ ಆಗ್ತಾ ಇರುವಂತದ್ದು. ಸೊ ಇದೆಲ್ಲದ್ರ ಜೊತೆ ನೀವು ಇವಾಗ ಸದ್ಯಕ್ಕೆ ಡೀಲ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲಾಟ್ ಆಫ್ ಡೂ ವಿತ್ ಎಮೋಷನ್ಸ್. ಓಕೆ, ಇನ್ನು ಥರ್ಡ್ ಕಾರ್ಡು ನಮಗೆ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಸೊ 5 ಆಫ್ ವಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಈಗೋನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಇದೆಲ್ಲ ನನಗೆ ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ, ಅಗೇನ್ ಇಟ್ಸ್ ಕಮ್ಸ್ ಟು ಯುವರ್ ಈಗೋ. ನಿಮಗೆ ಯಾವಾಗ ನಿಮ್ಮ ಈಗೋಗೆ ಹರ್ಟ್ ಆಗ್ತಾ ಇದೆ ಅವಾಗ ಫೈಟಿಂಗ್ ಇಟ್ಕೋತಾ ಇದ್ದೀರಾ, ಅಥವಾ ನಿಮಗೇನ ಯಾರಾದ್ರೂ ಅವಮಾನ ಮಾಡ್ತಿದ್ದಾರೆ ಅಥವಾ ನನ್ನನ್ನ ಕೆಳಗಡೆ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ ತಕ್ಷಣ ಬ್ಯಾಕ್ ಟು ಫೈಟ್ ಅನ್ನೋ ತರ ಅಥವಾ ಅಟ್ಯಾಕ್ ಅನ್ನೋ ತರ ಫೈಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಬೇಡ ಆಗಿರೋ ಫೈಟ್ಸ್ ಇದೆಲ್ಲ. ಓಕೆ, ನಿಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಇರ್ಬೋದು, ಬೇರೆ ವ್ಯಕ್ತಿಗಳ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಒಂಥರ ಫೈಟ್ಸ್ ಇರ್ಬೋದು. ಇದೊಂಥರ ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ. ನೀವು ಮಾಡ್ತಿರೋಂತ ಜಗಳ ಕರೆಕ್ಟ್ ಆಗಿದೆಯಾ? ನಾನ್ ಮಾಡ್ಬೋದಾ? ಈ ಜಗಳ ಮಾಡಿದ್ರೆ ನನಗೆ ಅದರಿಂದ ಏನ್ ಲಾಭ? ಸೊ ನಿಜವಾಗ್ಲೂ ಈ ಪರ್ಸನ್ ಜೊತೆ ನಾನು ಈ ಕ್ಷಣ ಈ ವಿಷಯಕ್ಕೆ ಜಗಳ ಮಾಡೋ ಅಗತ್ಯ ಇದೆಯಾ? ಇದೆಲ್ಲ ನೀವು ಕ್ವಶನ್ ಮಾಡ್ಕೋಬೇಕು. ಬಿಕಾಸ್ ಸಡನ್ ಆಗಿ ಯಾರೋ ಬಂದು ಏನೋ ಹೇಳಿದ್ರು ಅಂದ ತಕ್ಷಣ ನಿಮ್ಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಅಂಡ್ ಸಡನ್ ಆಗಿ ನೀವು ಫೈಟಿಂಗಿಗೆ ನಿಂತ್ಕೋಬಿಡ್ತೀರಾ. ನೀವು ನಿಮ್ಮ ಒಂದು ಏಳ್ಗೆ ಕಡೆ, ನೀವು ಉದ್ಧಾರ ಆಗೋ ಕಡೆ, ಅಥವಾ ನೀವು ಲೈಫಲ್ಲಿ ಮುಂದೆ ಬರೋದು ಹೆಂಗೆ ಅಂತ ಹೇಳಿ ಯೋಚನೆ ಮಾಡೋ ಟೈಮಲ್ಲಿ ನೀವು ಬೇರೆಯವ್ರ ಜೊತೆ ಜಗಳಕ್ಕೆ ಇಳಿತಾ ಇದ್ದೀರಾ. ನಿಮ್ಮ ಟೈಮ್ನ ನೀವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದನ್ನೇ 5 ಆಫ್ ವಾಂಡ್ಸ್ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಈ ಸ್ಟ್ರಗಲ್ಸ್ ಎಲ್ಲ ಬೇಡ, ಭಯನೂ ಬೇಡ. ನಿಮ್ ಸಕ್ಸಸ್, ನಿಮ್ ಗೋಲ್ ಕಡೆ ನೀವೇನು ಡಿಸಿಪ್ಲಿನ್ ಆಗಿದ್ದೀರಾ, ಸೊ ಅದ್ರ ಕಡೆ ಗಮನ ಕೊಡಿ. ಓಕೆನಾ? ಸೊ ನೀವು ಯಾವುದೇ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕಾದ್ರು, ಜಗಳ ಕಿಡಿಬೇಕಾದ್ರು, ಕ್ವಶನ್ ಕೇಳ್ಬೇಕು ಅಂತ ಹೇಳಿದ್ರು, ಫಸ್ಟ್ ನೀವು ಕ್ವಶನ್ ಮಾಡ್ಕೊಳ್ಳಿ. ನಿಮಗೆ ಈ ಕ್ಷಣದಲ್ಲಿ ನಾನು ಈ ವ್ಯಕ್ತಿಗೆ ಈ ಕ್ವಶನ್ ಮಾಡೋದು ಸರಿನಾ, ಜಗಳ ಆಡೋದ್ ಸರಿನಾ, ಮಾತಿಗಿಳಿಯೋದ್ ಸರಿನಾ ಅಂತ ನೀವೇ ಕ್ವಶನ್ ಕೇಳ್ಕೊಬಿಡಿ. ಓಕೆ, ಮುಂದೆ ಇರೋಂತ ವ್ಯಕ್ತಿ ಅರ್ಥನೇ ಮಾಡ್ಕೋತಿಲ್ಲ ಅಂದ್ರೆ ನೀವ್ ಎಷ್ಟು ಕೇಳಿ ಏನ್ ಪ್ರಯೋಜನ? ಕೆಲವೊಬ್ರಿಗೆ ಇದು ವರ್ಕ್ ಪ್ಲೇಸ್ ಅಲ್ಲಿ ಕೂಡ ಆಗ್ತಾ ಇದೆ, ಕೆಲವೊಬ್ರಿಗೆ ರಿಲೇಶನ್ಶಿಪ್ ಮನೆಗಳಲ್ಲಿ, ಕೆಲವೊಬ್ರಿಗೆ ಸುತ್ತಮುತ್ತ ಅವ್ರು ಎಲ್ಲೆಲ್ಲಿ ಹೋಗಿ ಬರ್ತಾರೆ ಆ ಪ್ಲೇಸ್ ಗಳಲ್ಲಿ ಎಲ್ಲಾ ಕಡೆ ಇದೇ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ನೆಕ್ಸ್ಟ್ ನನಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 8 ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ,
ತುಂಬಾನೇ ವರ್ಕ್ ಮಾಡ್ತಿದ್ದೀರಾ. ಸೊ ಆ ವರ್ಕಿನ ಒಂದು ಎನರ್ಜಿ, ನಿಮ್ಮ ಯಂಗ್ ಎನರ್ಜಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋವಂಥದ್ದು, ಲೈಫಲ್ಲಿ ಏನಾದ್ರೂ ಗೋಲ್ನ ರೀಚ್ ಆಗ್ಬೇಕು, ಅಚೀವ್ ಮಾಡ್ಬೇಕು, ನಂದು ಅಂತ ನಾನು ಏನಾದ್ರೂ ಮಾಡ್ಬೇಕು. ಅಂಡ್ ಆಲ್ಸೋ ನನ್ನ ಒಂದು ನನ್ನ ಹಸ್ಬೆಂಡು ಅಥವಾ ನನ್ನ ವೈಫ್ ಮಾಡಿದ್ರೆ ಅದು ಅವರಿಗೆ, ನಂದೇನಿದೆ, ನಾನೇನ್ ಮಾಡ್ತಾ ಇದ್ದೀನಿ, ಸೊ ನನಗೆ ಒಂದು ಐಡೆಂಟಿಟಿ ಬೇಕಲ್ವಾ ಅಂತ ಹೇಳಿ ನೀವು ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ದು ಇವತ್ತು ನಾಳೆದಲ್ಲ, ಒಂದ್ 10 ವರ್ಷದ್ದು 5 ವರ್ಷದ್ದು ಏನು ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಇವಾಗ್ಲೇ ಪ್ಲಾನ್ ಮಾಡ್ತಿರೋವಂಥದ್ದು, ಇನ್ನು 5 ವರ್ಷದ ಸೆಕ್ಯೂರಿಟಿನ ಇವಾಗ್ಲೇ ಮಾಡ್ಕೋತಾ ಇರೋವಂಥದ್ದು, ಒಂಥರ ಬುದ್ಧಿ ಓಡಿಸಿ ಕೆಲಸ ಮಾಡ್ತಿರೋವಂಥದ್ದು, ನಿಮ್ಮ ತುಂಬಾ ಎಫರ್ಟ್ ಹಾಕಿ ಬ್ರೇಕೆ ತಗೊಳ್ದಲೆ ಕೆಲಸ ಮಾಡ್ತಿರೋವಂಥದ್ದು, ಅಂಡ್ ಆಲ್ಸೋ ತುಂಬಾ ಕ್ವಾಲಿಫೈಡ್ ಇರುವಂತದ್ದು. ಕ್ವಾಲಿಟಿ ಅಂದ್ರೆ ನೀವು ಕ್ವಾಲಿಫೈಡ್ ಇದ್ದು ವರ್ಕ್ ಮಾಡುವಂತದ್ದು. ನಿಮ್ಮ ವರ್ಕ್ ಹೆಂಗ್ ಮಾಡ್ತಿದ್ದೀರಾ, ಅದರಿಂದ ಏನೇನ್ ಆನ್ ಮಾಡ್ತಿದ್ದೀರಾ, ಏನೇನ್ ಗಳಿಸ್ತಾ ಇದ್ದೀರಾ, ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ ಜನಕ್ಕೆ. ಯಾವ ತರ ಅಂದ್ರೆ ನೋಡಿ, ನಾನು ಈ ಕೆಲಸ ಎಲ್ಲ ಮಾಡಿ ಇದನ್ನೆಲ್ಲ ಗಳಿಸ್ಕೊಂಡಿದ್ದೀನಿ, ನೀವು ಕೂಡ ಇದೇ ತರ ಆಗ್ಬೋದು ಅಂತ ಹೇಳಿ ಮಾಡ್ಬೋದು, ಲೈಫ್ ನ ತೋರಿಸ್ಬೋದು ಒಬ್ರಿಗೆ. ಸೊ ಇವಾಗ ಪ್ರೆಸೆಂಟ್ಲಿ ನೀವೇನಂದ್ರೆ ನಿಮ್ಮ ಗೋಲ್ಸ್ ಕಡೆ ವರ್ಕ್ ಮಾಡ್ಬೇಕು, ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ನಿಮ್ಮ ಗುರಿ ಮುಟ್ಟೋದಕ್ಕೆ ಎಫರ್ಟ್ ನ ಹಾಕಿ, ಬೇಡ ಆಗಿರೋ ಜಗಳಗಳಲ್ಲಿ ಸಿಗಾಕೋಬೇಡಿ, ಮಾತುಕತೆಗೆ ಹೋಗ್ಬೇಡಿ. ನಿಮ್ಮ ಹಾರ್ಡ್ ವರ್ಕು ನಿಮಗೆ ಸಕ್ಸಸ್ ನ ತಗೊಂಬಂದ್ ಕೊಡುತ್ತೆ. ಇಲ್ಲಿಂದ 5 ವರ್ಷದ ಏನು ಅಂತ ಯೋಚನೆ ಮಾಡಿದ್ರೆ ಅದು ನೀವು ಮಾಡ್ತಿದ್ದೀರಲ್ಲ ಇವಾಗ ಹಾರ್ಡ್ ವರ್ಕು, ಅದೇ ಉತ್ತರ ಕೊಡತ್ತೆ ಏನು ಅಂತ ಹೇಳಿ. ಓಕೆನಾ? ಅಂಡ್ ಆಲ್ಸೋ ಇಟ್ ಈಸ್ ಲೈಕ್ ತುಂಬಾನೇ ಒಂಥರ ನಂಬರ್ 8 ಅನ್ನೋದು ಫಿನಾನ್ಷಿಯಲಿ ಗ್ರೋತ್, ಅಥವಾ ನೀವು ತುಂಬಾ ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ವ್ಯಕ್ತಿ ಇರ್ಬೋದು. ನಿಮ್ಮ ಎನರ್ಜಿ ಮತ್ತೆ ನಿಮ್ಮ ಕ್ರಿಯೇಷನ್, ನಿಮ್ಮ ಹಾರ್ಡ್ ವರ್ಕ್ ಎಲ್ಲದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿದ್ದೀರಾ, ಲೈಕ್ ತುಂಬಾ ಪ್ರೊಡಕ್ಟಿವ್ ಆಗಿ ತುಂಬಾ ಕೆಲಸ ಮಾಡ್ತಿರೋದು, ತುಂಬಾ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಿರೋದು, ಅಂಡ್ ಆಲ್ಸೋ ಅದನ್ನ ಡಿಸ್ಪ್ಲೇ ಕೂಡ ಮಾಡ್ತಿದ್ದೀರಾ. ಆ ಒಂದು ಎನರ್ಜಿ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಮ ಈ ಸಿಚುವೇಶನ್ ಇವಾಗ ಸರಿ ಇಲ್ಲದೆ ಇರ್ಬೋದು, ಇನ್ ಫ್ಯೂಚರ್ ಹೋಗ್ತಾ ಹೋಗ್ತಾ ತುಂಬಾನೇ ಗ್ರೋತ್ ಕಾಣಿಸ್ತಾ ಇದೆ. ಹಾರ್ಡ್ ವರ್ಕ್ ನಿಮಗೆ ಪೇ ಆಫ್ ಮಾಡುತ್ತೆ. ಓಕೆ, ಇನ್ನು ಲಾಸ್ಟ್ ಕಾರ್ಡು ನಮಗೆ ದ ವರ್ಡ್ ಬಂದಿದೆ. ದ ವರ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಮುಂದೆ ಒಂದಿನ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡುವಂತದ್ದು, ಜನ ನಿಮ್ಮ ಕೆಲಸನ ಹೊಗಳುವಂತದ್ದು, ಅಂಡ್ ಆಲ್ಸೋ ಲೈಕ್ ನೀವು ಮಾಡ್ತಿರೋದು ಸರಿ ಅಂಡ್ ನೀವು ಮಾರಲಿ ರೈಟ್ ಆಗಿದ್ದೀರಾ, ನಿಮ್ಮ ಒಂದು ಸಕ್ಸಸ್ ಬಗ್ಗೆ ಜನ ಮಾತಾಡುವಂತದ್ದು ಆದ್ರೆ ಅಥವಾ ಇದ್ರೆ ಇವ್ರ ತರ ನಾವು ಇರ್ಬೇಕು ಅಂತ ಹೇಳಿ ನಿಮ್ಮನ್ನ ಒಂದು ಮಾಡೆಲ್ ಆಗಿ ತಗೊಳ್ಳೋವಂಥದ್ದು. ಬಿಕಾಸ್ ನೀವು ಆಲ್ರೆಡಿ ತುಂಬಾ ದಿನದ ಕನಸುಗಳನ್ನ ಕಾಣ್ತಾ ಇರೋವಂಥವ್ರು, ಅಥವಾ ನೀವಿದ್ರೆ ಹಿಂಗೆ ಇರ್ಬೇಕು, ಹಿಂಗೆ ಆಗ್ಬೇಕು ಅಂತ ಹೇಳಿ ಆಲ್ರೆಡಿ ನೀವು ಪ್ಲಾನ್ ಮಾಡ್ಕೊಬಿಟ್ಟಿದ್ದೀರಾ. ಸೊ ಆ ಪ್ಲಾನು ನಿಮ್ಗೆ ಡೆಸ್ಟಿನಿಯಲ್ಲಿ ಆಲ್ರೆಡಿ ಇದೆ, ನೀವು ಅದ್ರ ಸಲುವಾಗಿ ವರ್ಕ್ ಮಾಡ್ಬೇಕು ಅಷ್ಟೇ. ಓಕೆನಾ? ಸೊ ಏನು ಅಂದ್ರೆ ಕೆಲವೊಂದು ಅಪ್ರಿಶಿಯೇಷನ್ ಅಚೀವ್ ಮಾಡುವಂಥದ್ದು, ಗುರಿ ಮುಟ್ಟುವಂಥದ್ದು, ಸೊ ಅಚೀವ್ ಮಾಡ್ಬಿಟ್ಟು ನೀವು ಸೆಲೆಬ್ರೇಟ್ ಮಾಡುವಂಥದ್ದು, ಅಂಡ್ ಮೇಜರ್ ಟ್ರಾವೆಲ್ಸ್ ನ ಮಾಡುವಂಥದ್ದು, ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಆಗುವಂಥದ್ದು, ಲೈಫ್ ಅಲ್ಲಿ ಅಚೀವ್ ಮಾಡುವಂಥದ್ದು, ಅಂಡ್ ನೀವು ಇಷ್ಟು ದಿನ ಏನೇನೆಲ್ಲ ಕಲ್ತ್ಕೊಂಡ್ರಲ್ಲ ಅದೆಲ್ಲ ಒಂದು ಲೈಫ್ ಲೆಸನ್ ತರ ನೀವು ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಳ್ಳೋದು. ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಅದ್ ನಂಗೆ ಗೊತ್ತು ಅಂತ ಹೇಳಿ ಲೆಸನ್ ನ ಗೇನ್ ಮಾಡ್ಕೊಳ್ಳೋವಂಥದ್ದು, ನಾಲೆಡ್ಜ್ ನ ಗೇನ್ ಮಾಡ್ಕೊಳ್ಳೋವಂಥದ್ದು. ಅಂಡ್ ಒಂದ್ ಪ್ಲೇಸ್ ಇಂದ ಇವಾಗ ನೀವು ಆಲ್ರೆಡಿ ಈ ಜಾಗದಲ್ಲಿ ಇದ್ದೀರಾ, ನೆಕ್ಸ್ಟ್ ಯಾವ ಲೆವೆಲ್ ಅಂತ ಯೋಚನೆ ಮಾಡ್ತಾರಲ್ಲ, ಸರಿಯಪ್ಪ ನಾನು ಇಲ್ಲಿ ಇವಾಗ ತಗೊಂಡಲ್ಲ, ನೆಕ್ಸ್ಟ್ ಇನ್ನೇನ್ ತಗೋಬೇಕು ಅಂತ ಯೋಚನೆ ಮಾಡ್ತಾರಲ್ವಾ. ಸೊ ಆತರ ನೀವು ನಿಮ್ಮ ಮೂಮೆಂಟ್ ನ ದ ವರ್ಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಸಕ್ಸಸ್, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಟ್ರಾವೆಲ್, ನಿಮ್ಮ ಡೆಸ್ಟಿನಿನ ವರ್ಡ್ ಅಚೀವ್ ಮಾಡ್ತಾ ಇದೆ. ಅಂಡ್ ಆಲ್ಸೋ ತೋರಿಸ್ತಾ ಇದೆ. ಅಂಡ್ ಇಟ್ ಈಸ್ ಲೈಕ್ ಗೋಯಿಂಗ್ ಟು ಗಿವ್ ಯು ಎವ್ರಿಥಿಂಗ್. ನೀವೇನ್ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನೀವೇನೇನೇ ಬಿಗ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ, ಎಲ್ಲದೂ ನಿಮ್ಗೆ ಪ್ರತಿಫಲನ ತಗೊಂಬಂದು ಕೊಡುತ್ತೆ. ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ನಿಮಗೆ ಗ್ರಾಟಿಟ್ಯೂಡ್ ತೋರಿಸುವಂತದ್ದಾಗುತ್ತೆ. ಅಂಡ್ ನಿಮ್ಮ ಎಫರ್ಟ್ಸ್ ನಿಮಗೆ ಡೆಫಿನೆಟ್ಲಿ ಫಿನಾನ್ಸ್ ರೂಪದಲ್ಲೂ ಬಂದು ಸೇರ್ಬೋದು. ನಿಮ್ಮ ಪರ್ಸನಾಲಿಟಿನೇ ತುಂಬಾ ಚೆನ್ನಾಗಿದೆ, ಎಲ್ಲರೂ ನಿಮ್ ಜೊತೆ ಇರ್ಬೇಕು ಅಂತ ಅನ್ಕೋತಾರೆ. ಬಿಕಾಸ್ ನಿಮಗಿರೋ ನಾಲೆಡ್ಜ್ಗೆ ಲೈಕ್ ಎಲ್ಲರೂ ಇರ್ಬೇಕು, ಏನಾದ್ರು ಕಲ್ತ್ಕೋಬಹುದು ಇವ್ರ ಜೊತೆ ಇದ್ರೆ ಅಂತ ಹೇಳಿ ಫೀಲ್ ಮಾಡ್ತಿರೋಂಥದ್ದಾಗುತ್ತೆ. ಸೊ ಜನ ಹಂಗೆ ಇರ್ತಾರೆ. ಮುಂದೆ ಕೂಡ ನಿಮಗೆ ಈ ಒಂಥರ ಮೇಜರ್ ಮೈಲ್ ಸ್ಟೋನ್ ತರ ನಿಮಗೆ ಆ ಲೈಫ್ ಟರ್ನ್ ಆಗೋದು ಕೂಡ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸೊ ನಿಮ್ಮ ಫೋಕಸ್ ಕಡೆ ಗಮನ ಕೊಡ್ಬೇಕು. ಓಕೆ, ಸೊ ಇದು ನಮಗೆ ಇವತ್ತು ನಮ್ಮ ಮಹಾಶಿವನಿಂದ ಬರ್ತಿರುವಂತ ಸಂದೇಶಗಳು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ. ಓಕೆ, ಕೊರಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿರುವಂತ ಒಂದಷ್ಟು ಅನಿಮಲಿಸ್ಟಿಕ್ ಗುಣಗಳಿರ್ಬೋದು, ಅಥವಾ ಭಯ, ಆಂಗ್ಸೈಟಿ, ಸಿಟ್ಟು, ಕೋಪ,
ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ, ತುಂಬಾ ಸೀಕ್ರೆಟಿವ್ ಆಗಿರೋದನ್ನ ಸ್ಟಾಪ್ ಮಾಡಿ ಅಂತ, ಹೀಗೋ ಇಟ್ಕೊಂಡು ಫೈಟ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತಿದ್ದಾರೆ. ನಿಮ್ಮ ಗುರಿ ಕಡೆ ಗಮನ ಕೊಡಿ, ಮುಂದೆ ಲೈಫ್ ಏನು ಅಂತ ನೋಡಿ ಅಂತ ಒಂದು ಮೆಸೇಜ್ ಬರ್ತಿದೆ. ನಿಮ್ಮ ಡೆಸ್ಟಿನಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಇವತ್ತು ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ಇದು ಇವತ್ತಿನ ರೀಡಿಂಗ್. ನಮಗೆ ಮಹಾಶಿವರಿಂದ ಬಂದಿರುವಂತ ಒಂದಷ್ಟು ಸಂದೇಶಗಳು. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ನಾನು ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖೆ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಮತ್ತೆ ಪರ್ಸನಲ್ ರೀಡಿಂಗಿಗೂ ಕೂಡ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್.